ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ RRB ಗ್ರೂಪ್ ಡಿಗೆ ಸಂಬಂಧಪಟ್ಟಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ಈ ರೀತಿ ಇದೆ. ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ ದೊರೆ ಯಾರು? ಶಹಜಹಾನ್, ಅಕ್ಬರ್, ಬಾಬರ್, ಹುಮಾಯೂನ್ ಅಂತ ಕೊಟ್ಟಿದ್ದಾರೆ. ಸೊ ಮೊಘಲ್ ಸಾಮ್ರಾಜ್ಯವನ್ನು ಮೊಟ್ಟ ಮೊದಲ ಬಾರಿಗೆ ಸ್ಥಾಪನೆ ಮಾಡ್ತಕ್ಕಂಥದ್ದು ಆಪ್ಷನ್ 3 ಬಾಬರ್ ಆಗಿರ್ತಾರೆ. ಅಂಡ್ ನೆಕ್ಸ್ಟ್, ಈ ಕೆಳಗಿನ ಯಾವ ಜೋಡಿಯು ಸರಿಯಾಗಿ ಹೊಂದಾಣಿಕೆಯಾಗಿದೆ? ಮಹಾತ್ಮ ಗಾಂಧಿ ಹೋಮ್ ರೂಲ್ ಚಳುವಳಿ, ಹನಿ ಬೆಸೆಂಟ್ ಅಸಹಕಾರ ಚಳುವಳಿ, ಜವಾಹರ್ಲಾಲ್ ನೆಹರು ಖಿಲಾಫತ್ ಚಳುವಳಿ, ಲಾಲಾ ಹರ್ದಯಾಳ್ ಹಿಂದೂಸ್ತಾನ್ ಗದ್ದರ್ ಪಾರ್ಟಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಹೊಂದಾಣಿಕೆಯನ್ನು ನೋಡಬೇಕಾಗುತ್ತೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಲಾಲಾ ಹರ್ದಯಾಳ್ ಬಂದು ಹಿಂದೂಸ್ತಾನ್ ಗದ್ಗರ್ ಪಾರ್ಟಿ, ಇದು ಸರಿಯಾಗಿರ್ತಕ್ಕಂಥ ಒಂದು ಆಯ್ಕೆಯಾಗಿರುತ್ತೆ. ಹಿಂಡು ಮೌರ್ಯರ ಮತ್ತು ಗುಪ್ತರ ರಾಜಧಾನಿಯಾಗಿದ್ದ ಪಾಟಲಿಪುತ್ರವನ್ನು ಈಗ ಈ ಹೆಸರಿನಿಂದ ಕರೆಯಲಾಗುತ್ತದೆ. ಪಾಟ್ನಾ, ಅಲಹಾಬಾದ್, ಪುರಿ, ದೆಹಲಿ. ಪಾಟಲಿಪುತ್ರದ ಈಗಿನ ಹೆಸರು ಬಂದು ಆಪ್ಷನ್ 1 ಪಾಟ್ನಾ. ಕ್ರಿಸ್ತಶಕ 1420ರಲ್ಲಿ ಎರಡನೇ ದೇವರಾಯನ ಆಳ್ವಿಕೆಯ ಕಾಲದಲ್ಲಿ ವಿಜಯನಗರಕ್ಕೆ ಭೇಟಿ ನೀಡಿದ್ದ ದಕ್ಷಿಣ ಯುರೋಪಿಯನ್ ಪ್ರವಾಸಿ ಯಾರು? ನಿಕೋಲೋ ಕೌಂಟಿ, ಅಬ್ದುಲ್ ರಜಾಕ್, ಬಾರ್ಬಡೋಸ್, ಇಸ್ಲಾಮಿ. ಉತ್ತರ ಆಪ್ಷನ್ 1 ನಿಕೋಲೋ ಕೌಂಟಿ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ ಎಲ್ಲಿ ನಡೆಯಿತು? ಲಕ್ನೋ, ಮುಂಬೈ, ಮದ್ರಾಸ್, ಕೋಲ್ಕತ್ತಾ. ಆಪ್ಷನ್ 2 ಮುಂಬೈನಲ್ಲಿ ಭಾರತೀಯ ಕಾಂಗ್ರೆಸ್ ಮೊದಲ ಅಧಿವೇಶನ ನಡೆಯುತ್ತದೆ. ವೇದಗಳ ಕಾಲದಲ್ಲಿ ಕುಟುಂಬಗಳ ಗುಂಪನ್ನು ಏನೆಂದು ಕರೆಯಲಾಗುತ್ತಿತ್ತು? ಜನ, ಗ್ರಾಮ, ಗೋತ್ರ, ಸಭೆ. ಉತ್ತರ ಆಪ್ಷನ್ 2 ಗ್ರಾಮ. ಬ್ರಿಟಿಷ್ ಇತಿಹಾಸಕಾರರು 1857ರ ದಂಗೆಯನ್ನು ಹೀಗೆ ವರ್ಣಿಸಿದ್ದಾರೆ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮ, ಭಾರತದ ಮೊದಲ ಸ್ವಾತಂತ್ರ್ಯ ಸಮರ, ಸಿಪಾಯಿ ದಂಗೆ, ಮೇಲಿನ ಯಾವುದೂ ಅಲ್ಲ. ಉತ್ತರ ಆಪ್ಷನ್ 3 ಸಿಪಾಯಿ ದಂಗೆ. ಅರ್ಥಶಾಸ್ತ್ರವನ್ನು ಬರೆದ ಕೌಟಿಲ್ಯನು ಯಾರ ಸಮಕಾಲೀನವನಾಗಿದ್ದನು? ಸಮುದ್ರಗುಪ್ತ, ಚಂದ್ರಗುಪ್ತ ಮೌರ್ಯ, ಅಶೋಕ, ಬಿಂದುಸಾರ. ಉತ್ತರ ಆಪ್ಷನ್ 2 ಚಂದ್ರಗುಪ್ತ ಮೌರ್ಯ. ಇವನ ಕಾಲದಲ್ಲಿ ಈ ಒಂದು ಕೌಟಿಲ್ಯ ಬರ್ತಕ್ಕಂಥದ್ದಾಗಿರುತ್ತೆ. ನೆಕ್ಸ್ಟ್, ಮೆಸೊಪೊಟೇಮಿಯರನ್ನು ಪ್ರಕೃತಿ ಶಕ್ತಿಯ ಆರಾಧಕರಾಗಿದ್ದರು. ಗೋಪುರವುಳ್ಳ ಜಿಗರ ದೇವಾಲಯವನ್ನು ನಿರ್ಮಿಸಿದ್ದಾರೆ. ಹಾಗಾದರೆ ಅವರು ಸೂರ್ಯನನ್ನು ಈ ಕೆಳಗಿನ ಯಾವ ಹೆಸರಿನಿಂದ? ಆಪ್ಷನ್ 1 ಶಮಾಸ್. ನೆಕ್ಸ್ಟ್, ಹೊಂದಿಸಿ ಬರೆಯಿರಿ. ಮನುಚರಿತ್ರ, ಪಾರಿಜಾತ ಪಾರಾಯಣ, ಪಾಂಡುರಂಗ ಮಹಾತ್ಮೆ, ಕಾಳಹಸ್ತಿ ಮಹಾತ್ಮೆ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ 1. ಸೊ ಮನುಚರಿತ್ರ ಬಂದು ಹಲಸಾನಿ ಪೆದ್ದಣ್ಣ, ಪಾರಿಜಾತ ಪಾರಾಯಣ ಬಂದು ನಂದಿ ತಿಮ್ಮಣ್ಣ, ಪಾಂಡುರಂಗ ಮಹಾತ್ಮೆ ತೆನಾಲಿ ರಾಮ, ಕಾಳಹಸ್ತಿ ಮಹಾತ್ಮೆ ದುರ್ಜಟಿ. ಮೊಘಲ್ ಬಾದಶಾ ಅಕ್ಬರ್ ಜನ್ಮಸ್ಥಳ ಯಾವುದು? ಸಿಯೋಲ್ಕೋಟ್, ಪೇಶಾವರ, ಫರೀದ್ಕೋಟ್, ಉಮರ್ಕೋಟ್. ಉತ್ತರ ಆಪ್ಷನ್ 4 ಉಮರ್ಕೋಟ್. ಕ್ರಿಸ್ತಶಕ 1857ರಲ್ಲಿ ಕೋಲ್ಕತ್ತಾ, ಮದ್ರಾಸ್ ಮತ್ತು ಮುಂಬೈನಲ್ಲಿ ವಿಶ್ವವಿದ್ಯಾನಿಲಯ ಸ್ಥಾಪಿಸಿದವರು ಯಾರು? ಉತ್ತರ ಆಪ್ಷನ್ 2 ಲಾರ್ಡ್ ಕಾನಿಂಗ್. 13ನೇ ಪ್ರಶ್ನೆ. ಪೈರೋಮೀಟರ್ ಅನ್ನು ಇದನ್ನು ಅಳತೆ ಮಾಡಲು ಉಪಯೋಗಿಸುತ್ತಾರೆ. ಪೈರೋಮೀಟರ್ ಅನ್ನು ಅತಿ ಹೆಚ್ಚು ಉಷ್ಣತೆ, ಇಟ್ ಮೀನ್ಸ್ ಉಷ್ಣತೆಯನ್ನು ಅಳತೆ ಮಾಡಲು. ಪ್ರೈರಿ ಹುಲ್ಲುಗಾವಲು ಕಂಡುಬರುವುದು ಎಲ್ಲಿ? ಪ್ರೈರಿ ಹುಲ್ಲುಗಾವಲು ಅಮೆರಿಕ ಮತ್ತು ಕೆನಡಾದಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್, ಏಷ್ಯಾ ಮತ್ತು ಯುರೋಪ್ ಖಂಡಗಳನ್ನು ಬೇರ್ಪಡಿಸುವ ಪರ್ವತಗಳೆಂದರೆ? ಏಷ್ಯಾ ಮತ್ತು ಯುರೋಪ್ ಖಂಡಗಳನ್ನು ಬೇರ್ಪಡಿಸುವ ಪರ್ವತಗಳೆಂದರೆ ಆಪ್ಷನ್ 1 ಯೂರಲ್ ಪರ್ವತಗಳು. ಪ್ರಪಂಚದ ಪ್ರಮುಖ ದ್ವೀಪಗಳು ಹಾಗೂ ಅವುಗಳಿಗಿರುವ ಸಾಗರ ಅಥವಾ ಸಮುದ್ರಗಳನ್ನು ಸರಿಯಾಗಿ ಹೊಂದಿಸಿ ಬರೆಯಿರಿ. ಗ್ರೀನ್ಲ್ಯಾಂಡ್, ಬೋರ್ನಿಯಾ, ನ್ಯೂಗಿನಿಯಾ, ವಿಕ್ಟೋರಿಯಾ. ಉತ್ತರ ಆಪ್ಷನ್ 3 ಗ್ರೀನ್ಲ್ಯಾಂಡ್ ಬಂದು ಉತ್ತರ ಅಟ್ಲಾಂಟಿಕ್ ಸಾಗರ, ಬೋರ್ನಿಯಾ ಬಂದು ಹಿಂದೂ ಮಹಾಸಾಗರ, ನ್ಯೂಗಿನಿಯಾ ಬಂದು ಪಶ್ಚಿಮ ಪೆಸಿಫಿಕ್ ಸಾಗರ, ವಿಕ್ಟೋರಿಯಾ ಆರ್ಕ್ಟಿಕ್ ಸಾಗರ.
ಕೆಳಗಿನಲ್ಲಿ ಯಾವ ಒಂದು ಅಣೆಕಟ್ಟು ಕಾವೇರಿ ನದಿಗೆ ಸಂಬಂಧಿಸಿರುವುದಿಲ್ಲ? ಆಪ್ಷನ್ 2 ರಾಜ ಲಕ್ಷ್ಮಗೌಡ ಅಣೆಕಟ್ಟು. ರಾಜ್ಯದಲ್ಲಿ ಕರಡಿಗಳಿಗಾಗಿ ಸ್ಥಾಪಿಸಿರುವ ರಕ್ಷಣಾಧಾಮ ಯಾವ ಜಿಲ್ಲೆಯಲ್ಲಿದೆ? ಉತ್ತರ ಆಪ್ಷನ್ 2 ಬಳ್ಳಾರಿ. ಭಾರತದೊಂದಿಗೆ ಅತಿ ಹೆಚ್ಚು ಉದ್ದವಾದ ಗಡಿರೇಖೆ ಹೊಂದಿದ ರಾಷ್ಟ್ರ ಯಾವುದು? ಬಾಂಗ್ಲಾದೇಶ. ಭಾರತದ ಯಾವ ರಾಜ್ಯವು ಬಹುದೊಡ್ಡ ಪ್ರಮಾಣದಲ್ಲಿ ಕಲ್ನಾರನ್ನು ಉತ್ಪಾದಿಸುತ್ತದೆ? ಉತ್ತರ ಮಹಾರಾಷ್ಟ್ರ. ಕರ್ನಾಟಕ ರಾಜ್ಯದ ಯಶಸ್ವಿನಿ ಕಾರ್ಯಕ್ರಮದ ಉದ್ದೇಶ ಏನು? ಆಪ್ಷನ್ 4 ರೈತರಿಗೆ ಆರೋಗ್ಯ ವಿಮಾ ಸೌಕರ್ಯವನ್ನು ಒದಗಿಸುವುದು. ಭಾರತ 10 ರೂಪಾಯಿ ನೋಟುಗಳ ಮೇಲೆ ಯಾರ ಸಹಿ ಇರುತ್ತದೆ? ಉತ್ತರ ಆಪ್ಷನ್ 1 ರಿಸರ್ವ್ ಬ್ಯಾಂಕ್ನ ಗವರ್ನರ್. ಜನಸಾಂದ್ರತೆ ಎಂದರೇನು? ಜನಸಾಂದ್ರತೆ ಎಂದರೆ ಪ್ರತಿ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ವಾಸಿಸುವ ಜನರ ಸರಾಸರಿ ಸಂಖ್ಯೆ. ಸ್ವರ್ಣ ಜಯಂತಿ ಗ್ರಾಮ ಉದ್ಯೋಗ ಯೋಜನೆ ಜಾರಿಗೆ ಬಂದದ್ದು ಯಾವಾಗ? 1999 ಏಪ್ರಿಲ್ 1. ಭಾರತದ 8ನೇ ಪಂಚವಾರ್ಷಿಕ ಯೋಜನೆಯ ಅವಧಿ ಯಾವುದು? ಆಪ್ಷನ್ 2 1992ರಿಂದ 97. ಮಾನವನ ಬಯಕೆಗಳು ಮೊಲಗಳಂತೆ ಅತಿ ಸಂತಾನ ಶಕ್ತಿಯುಳ್ಳವಾಗಿವೆ ಎಂದು ಇದನ್ನು ಸೂಚಿಸುತ್ತದೆ. ಆಪ್ಷನ್ 3 ಮಾನವನ ಬಯಕೆಗಳು ಅಪರಿಮಿತವಾಗಿವೆ. 1998ರಲ್ಲಿ ಅರ್ಥಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದವರು ಯಾರು? ಆಪ್ಷನ್ 2 ಅಮರ್ತ್ಯ ಸೇನ್. ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಡಾಕ್ಟರ್ ಎಂ.ಎಸ್. ಸ್ವಾಮಿನಾಥನ್ ಅವರು ವಿಶ್ವದ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕರೆಯುತ್ತಾರೆ. ನಾರ್ಮನ್ ಬೋರ್ಲಾಂಗ್ ರವನ್ನು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕರೆಯುತ್ತಾರೆ. ಉತ್ತರ ಆಪ್ಷನ್ 4 ಎ ಮತ್ತು ಬಿ ತಪ್ಪು. ರಾಷ್ಟ್ರಪತಿ ಸ್ಥಾನ ಖಾಲಿಯಾದಾಗ ರಾಷ್ಟ್ರಪತಿಯ ಕರ್ತವ್ಯಗಳನ್ನು ನಿರ್ವಹಿಸುವ ಗರಿಷ್ಠ ಅವಧಿ ಎಷ್ಟು ಎಂದರೆ ಆಪ್ಷನ್ 2 6 ತಿಂಗಳು. ಯಾವ ರಾಜ್ಯವು ಲೋಕಸಭೆಗೆ ಅತಿ ಹೆಚ್ಚು ಸದಸ್ಯರನ್ನು ಆಯ್ಕೆ ಮಾಡುತ್ತದೆ? ಉತ್ತರ ಆಪ್ಷನ್ 4 ಉತ್ತರ ಪ್ರದೇಶ. ಸಂವಿಧಾನದ 85ನೇ ವಿಧಿಯ ಪ್ರಕಾರ ಲೋಕಸಭೆಯನ್ನು ವಿಸರ್ಜಿಸುವಂತೆ ರಾಷ್ಟ್ರಾಧ್ಯಕ್ಷರಿಗೆ ಸಲಹೆ ನೀಡುವವರು ಪ್ರಧಾನಮಂತ್ರಿಗಳು. ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ನ ವರದಿಯನ್ನು ಪರಿಶೀಲಿಸುವ ಸಂಸದೀಯ ಸಮಿತಿ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ. ಮೂಲಭೂತ ಕರ್ತವ್ಯಗಳನ್ನು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಉತ್ತರ ಆಪ್ಷನ್ 2 ರಷ್ಯಾದಿಂದ. ಈ ಕೆಳಕಂಡವರಲ್ಲಿ ಯಾರು ಭಾರತದ ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಮತದಾರರಲ್ಲ? ಉತ್ತರ ಆಪ್ಷನ್ 4 ರಾಜ್ಯ ವಿಧಾನ ಪರಿಷತ್ತುಗಳ ಚುನಾಯಿತ ಸದಸ್ಯರು. ಸಂಸತ್ತಿನ ಎರಡೂ ಸದನಗಳಿಂದ ಜಾರಿಯಾದ ಮಸೂದೆಯೊಂದಕ್ಕೆ ರಾಷ್ಟ್ರಪತಿಯವರು ಸಂವಿಧಾನದ ಯಾವ ಅನುಚ್ಛೇದದ ಅನ್ವಯ ತಮ್ಮ ಸಮ್ಮತಿಯನ್ನು ತಡೆಹಿಡಿಯಬಹುದು? ಉತ್ತರ ಆಪ್ಷನ್ 211ನೇ ಅನುಚ್ಛೇದ. ಲೋಕಸಭೆಯ ಮೊದಲ ಮಹಿಳಾ ಸ್ಪೀಕರ್ ಇವರಾಗಿದ್ದಾರೆ. ಸರೋಜಿನಿ ನಾಯ್ಡು, ವಿಜಯಲಕ್ಷ್ಮಿ ಪಂಡಿತ್, ಮೀರಾ ಕುಮಾರ್, ಲೈಲಾ ಶೇಟ್. ಉತ್ತರ ಆಪ್ಷನ್ 3 ಮೀರಾ ಕುಮಾರ್. ಭಾರತದ ಲೆಕ್ಕ ನಿಯಂತ್ರಕ ಮತ್ತು ಮಹಾ ಲೆಕ್ಕ ಪರಿಶೋಧಕರನ್ನು ಯಾರು ನೇಮಕ ಮಾಡುತ್ತಾರೆ? ಆಪ್ಷನ್ 2 ರಾಷ್ಟ್ರಪತಿ. ರಾಜ್ಯಪಾಲರ ವೇತನ, ಭತ್ಯೆ ಹಾಗೂ ಇತರ ಸೌಕರ್ಯಗಳನ್ನು ನಿರ್ಧರಿಸುವವರು ಯಾರು? ಉತ್ತರ ಆಪ್ಷನ್ 3 ಸಂಸತ್ತು. ಭಾರತದ ಈ ಕೆಳಗಿನ ಯಾವ ರಾಜ್ಯಗಳು ದ್ವಿಸದನಗಳನ್ನು ಹೊಂದಿದೆ? ಉತ್ತರ ಆಪ್ಷನ್ 3 ಎ ಬಿ ಡಿ ಇ. ಎ ಬಿ ಡಿ ಇ.
ಸಂವಿಧಾನದ ಯಾವ ವಿಧಿಯನ್ವಯ ಪ್ರಧಾನಮಂತ್ರಿಯು ನೇಮಕವಾಗುತ್ತದೆ? ಉತ್ತರ 75 1ನೇ ವಿಧಿ. ಮುಖ್ಯಮಂತ್ರಿಗಳು ಸಾಮಾನ್ಯವಾಗಿ ವಿಧಾನಸಭಾ ಸದಸ್ಯರಾಗಿರುತ್ತಾರೆ. ಭಾರತದಲ್ಲಿ ಪಂಚಾಯತ್ ರಾಜ್ ಅಥವಾ ಸ್ಥಾನಿಕ ಸಂಸ್ಥೆಗಳ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ಆಪ್ಷನ್ 2 ಲಾರ್ಡ್ ರಿಪ್ಪನ್. ಸಮವರ್ತಿ ಪಟ್ಟಿಯ ಮೇಲೆ ಕೇಂದ್ರ ಸರ್ಕಾರ ಶಾಸನ ರೂಪಿಸುವುದಕ್ಕೂ ಮುಂಚೆ ರಾಜ್ಯ ಸರ್ಕಾರಗಳೊಂದಿಗೆ ಸಮಾಲೋಚಿಸಬೇಕೆಂದು ಯಾವ ಆಯೋಗ ಶಿಫಾರಸು ಮಾಡಿದೆ? ಉತ್ತರ ಆಪ್ಷನ್ 3 ಸರ್ಕಾರಿಯ ಆಯೋಗ. ಭಾರತ ಚುನಾವಣಾ ಆಯೋಗವು ಕೆಳಗಿನ ಯಾವುದಕ್ಕೆ ಚುನಾವಣೆ ನಡೆಸುವುದಿಲ್ಲ? ಉತ್ತರ ಲೋಕಸಭೆಯ ಸಭಾಪತಿ ಚುನಾವಣೆ. ಈ ಕೆಳಗಿನಲ್ಲಿ ಯಾವ ಬೆಳೆ ಮಣ್ಣಿನಲ್ಲಿ ನೈಟ್ರೋಜನ್ ಪ್ರಮಾಣವನ್ನು ಹೆಚ್ಚಿಸುತ್ತದೆ? ಉತ್ತರ ಆಪ್ಷನ್ 1 ಬಟಾಣಿ. ಗಾಜಿನ ತಯಾರಿಕೆಯಲ್ಲಿ ಉಪಯೋಗಿಸುವ ಸಿಲಿಕಾನ್ ಸಂಯುಕ್ತ ವಸ್ತು ಯಾವುದು? ಉತ್ತರ ಆಪ್ಷನ್ 1 ಮರಳು. ಸಾಪೇಕ್ಷ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಎಂದರೆ ಆಲ್ಬರ್ಟ್ ಐನ್ಸ್ಟೀನ್. ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಜೀವಿಗಳನ್ನು ಸ್ವಪೋಷಕಗಳು ಎಂದು ಕರೆಯುತ್ತಾರೆ. ಕ್ಲೋರೋಫಾರಂ ಅನ್ನು ಸಿದ್ಧಪಡಿಸಲು ಬಳಸುವ ಅನಿಲ ಡೈಕ್ಲೋರೋಮೀಥೇನ್. ಲೋಹದ ವಾಹಕದ ರೋಧಕವು ಉಷ್ಣತೆ ಹೆಚ್ಚಾದಂತೆ ರೋಧಕವು ಹೆಚ್ಚಾಗುತ್ತದೆ. ಬಿಸಿಯಾದ ವಸ್ತುವಿನಿಂದ ತಣ್ಣನೆಯ ವಸ್ತುವಿಗೆ ಶಾಖ ಪ್ರಸಾರವಾಗುವ ವಿಧವನ್ನು ಉಷ್ಣವಹನ ಎಂದು ಕರೆಯಲಾಗುತ್ತದೆ. ನೇತ್ರದಾನಕ್ಕೆ ಸಂಬಂಧಿಸಿದಂತೆ ಕಣ್ಣುಗಳನ್ನು ವ್ಯಕ್ತಿಯು ಮೃತಪಟ್ಟ 4 ರಿಂದ 6 ಗಂಟೆಯೊಳಗಾಗಿ ದಾನ ಮಾಡಬೇಕಾಗುತ್ತದೆ. ನೇತ್ರದಾನದ ಸಂದರ್ಭದಲ್ಲಿ ಕಣ್ಣಿನ ಈ ಕೆಳಕಂಡ ಯಾವ ಭಾಗವನ್ನು ಸಂರಕ್ಷಿಸಿಡುತ್ತಾರೆ ಅಂತ ಹೇಳಿದ್ರೆ ಆಪ್ಷನ್ 3 ಪಾರದರ್ಶಕ ಪಟಲ ಅಥವಾ ಕಾರ್ನಿಯಾ. ನೆಕ್ಸ್ಟ್, ಮನುಷ್ಯನ ಮೂತ್ರಪಿಂಡದಲ್ಲಿ ಉಂಟಾಗುವ ಹರಳುಗಳು ಯಾವುದಂತ ಹೇಳಿದ್ರೆ ಕ್ಯಾಲ್ಸಿಯಂ ಆಕ್ಸಲೇಟ್. ನೆಕ್ಸ್ಟ್, ಹೊಂದಿಸಿ ಬರೆಯಿರಿ. ನೈಟ್ರೋಜನ್ N ಬರುತ್ತೆ, ಸ್ಕ್ಯಾಂಡಿಯಂ Sc ಬರುತ್ತೆ, ಸೀರಿಯಂ ಬಂದು Ce ಅಂಡ್ ಕೋಬಲ್ಟ್ CO. ಸೂರ್ಯನ ಶೇಕಡ 90ರಷ್ಟು ದ್ರವ್ಯರಾಶಿಯು ಯಾವುದನ್ನು ಒಳಗೊಂಡಿರುತ್ತದೆ ಅಂತ ಹೇಳಿದ್ರೆ ಅದು ಒಂದು ಆನ್ಸರ್ ಆಪ್ಷನ್ 1 ಜಲಜನಕ. ಐಸೋಟೋಪ್ಗಳು ಉಂಟಾಗಲು ಯಾವುದರ ಸಂಖ್ಯೆಯಲ್ಲಿ ವ್ಯತ್ಯಾಸ ಇರುವುದು ಕಾರಣವಾಗಿದೆ? ಉತ್ತರ ಆಪ್ಷನ್ 3 ನ್ಯೂಟ್ರಾನ್ಗಳು. ಕಾಕಂಬಿಯಿಂದ ಆಲ್ಕೋಹಾಲ್ ಪಡೆಯುವ ವಿಧಾನವನ್ನು ಏನೆಂದು ಕರೆಯಲಾಗುತ್ತದೆ? ಉತ್ತರ ಆಪ್ಷನ್ 4 ಹುಳಿಯುವಿಕೆ ಅಥವಾ ಫರ್ಮೆಂಟೇಷನ್ ಅಂತ ಹೇಳ್ತೀವಿ. ಜೀವಕೋಶದೊಳಗಿರುವ ಲೋಳೆಯಂತಹ ವಸ್ತು ಯಾವುದು? ಸೆಲ್ಯುಲೋಸ್. ಒಂದೇ ರೀತಿಯ ರಚನೆ ಮತ್ತು ಕಾರ್ಯವನ್ನು ಮಾಡುವ ಜೀವಕೋಶದ ಸಮೂಹವನ್ನು ಏನೆಂದು ಕರೆಯಲಾಗುತ್ತದೆ? ಅಂಗಾಂಶ. ಈ ಕೆಳಗಿನಲ್ಲಿ ಪ್ರೋಟೀನ್ ಇರದಂತಹ ಆಹಾರ ಪದಾರ್ಥ ಯಾವುದು? ಉತ್ತರ ಆಪ್ಷನ್ 4 ಅಕ್ಕಿ. ಅಕ್ಕಿ ಮಿನಿಮಮ್ ಕ್ವಾಂಟಿಟಿ ಇರುತ್ತೆ, ಅದು ಎಲ್ಲ ಅಕ್ಕಿಯಲ್ಲೂ ಇರೋದಿಲ್ಲ. ಮರಾಸ್ಮಸ್ ಕಾಯಿಲೆಯ ಯಾವುದರ ಕೊರತೆಯಿಂದ ಉಂಟಾಗುತ್ತದೆ? ಆಪ್ಷನ್ 3 ಪ್ರೋಟೀನ್. ಕೆಳಗಿನ ಯಾವುದು ನೀರಿನಲ್ಲಿ ಕರಗುವ ಜೀವಸತ್ವವಾಗಿದೆ? ಕರಗುವ ಜೀವಸತ್ವ ಆಪ್ಷನ್ 3 ಜೀವಸತ್ವ ಸಿ. ಪೆನ್ಸಿಲಿಯಂ ನೋಟೇಟಮ್ ಯಾವುದಕ್ಕೆ ಉದಾಹರಣೆಯಾಗಿದೆ? ಉತ್ತರ ಆಪ್ಷನ್ 4 ಶಿಲೀಂಧ್ರ. ಸ್ವೀಡನ್ ದೇಶದ ಕರೆನ್ಸಿಯ ಹೆಸರೇನು? ಆಪ್ಷನ್ 3 ಕ್ರೋನ್. ಪ್ರಥಮ ಸಾರ್ಕ್ ಶೃಂಗಸಭೆ ನಡೆದ ಸ್ಥಳ ಯಾವುದು? ಉತ್ತರ ಆಪ್ಷನ್ 3 ಢಾಕಾ ಇನ್ ಬಾಂಗ್ಲಾದೇಶ. ಲಲಿತಾ ಕಲಾ ಅಕಾಡೆಮಿ ಇರುವುದು ಎಲ್ಲಿ? ಉತ್ತರ ಆಪ್ಷನ್ 1 ದೆಹಲಿ. ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ ಈ ಕೆಳಗಿನಲ್ಲಿ ಸರಿಯಾದ ಅನುಕ್ರಮ ಯಾವುದು ಅಂತ ಕೇಳಿದರೆ ಕಿಲೋಬೈಟ್, ಮೆಗಾಬೈಟ್, ಗಿಗಾಬೈಟ್ ಈ ರೀತಿ ಬರ್ತಾ ಹೋಗುತ್ತೆ. ಆಪ್ಷನ್ 3. ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಉತ್ತರ ಆಪ್ಷನ್ 3 ಸೆಪ್ಟೆಂಬರ್ 27. ಯುರೋಪ್ನ ರೋಗಿ ಮನುಷ್ಯ ಎಂದು ಯಾವ ದೇಶವನ್ನು ಕರೆಯುತ್ತಾರೆ?
ಉತ್ತರ ಆಪ್ಷನ್ 4 ಟರ್ಕಿ. ವಿಶ್ವ ಆರ್ಥಿಕ ಚಾವಡಿಯ ವಾರ್ಷಿಕ ಸಭೆಯು ಪ್ರತಿ ಬಾರಿ ಯಾವ ದೇಶದಲ್ಲಿ ನಡೆಯುತ್ತದೆ? ಉತ್ತರ ಸ್ವಿಟ್ಜರ್ಲ್ಯಾಂಡ್. ಬ್ರಿಟಿಷ್ ಪಾರ್ಲಿಮೆಂಟ್ನ ಸದಸ್ಯರಾದ ಮೊದಲ ಭಾರತೀಯ ಯಾರು? ಉತ್ತರ ಆಪ್ಷನ್ 2 ದಾದಾಬಾಯಿ ನವರೋಜಿ. ಡ್ಯುರಾಂಡ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಉತ್ತರ ಫುಟ್ಬಾಲ್. ಬೆರಳಿಗೆ ಕೊರಳು ನಾಟಕವನ್ನು ರಚಿಸಿದವರು ಯಾರು? ಉತ್ತರ ಕುವೆಂಪು. ಭಾರತದ ಅತಿದೊಡ್ಡ ಆಡಿಟೋರಿಯಂ ಯಾವುದು? ಉತ್ತರ ಆಪ್ಷನ್ 2 ಶ್ರೀ ಷಣ್ಮುಖಾನಂದ ಹಾಲ್, ಮುಂಬೈ. ಎವರೆಸ್ಟ್ ಶಿಖರವನ್ನು ಏರಿದ ಮೊದಲ ಮಹಿಳೆ ಯಾರು? ಉತ್ತರ ಆಪ್ಷನ್ 2 ಜುಂಕೋ ಟಬೇಯಿ. ಮುಂದಿನ ಪ್ರಶ್ನೆ, ಮಂಡಲ್ ಸಮಿತಿಯನ್ನು ರಚನೆ ಮಾಡಿದ ಪ್ರಧಾನಿ ಯಾರು ಮತ್ತು ಸಮಿತಿಯನ್ನು ಯಾವ ಅವಧಿಯಲ್ಲಿ ರಚಿಸಲಾಯಿತು? ಆಪ್ಷನ್ 1 ಮೊರಾರ್ಜಿ ದೇಸಾಯಿ 1979ರಲ್ಲಿ. ಬಾಂಬೆ ಹೈ ಯಾವುದಕ್ಕೆ ಪ್ರಸಿದ್ಧವಾಗಿದೆ? ಉತ್ತರ ಆಪ್ಷನ್ 4 ಪೆಟ್ರೋಲಿಯಂ ನಿಕ್ಷೇಪ. ಭಾರತದ ಪ್ರಮುಖ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಮತ್ತು ಅವುಗಳಿರುವ ಸ್ಥಳಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೊಂದಾಣಿಕೆ ಸರಿಯಾಗಿದೆ? ಆಪ್ಷನ್ 4 ಮೇಲಿನ ಎಲ್ಲವೂ. ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೋಲ್ಕತ್ತಾ, ಇಂದಿರಾ ಗಾಂಧಿ ಬಂದು ನವದೆಹಲಿ, ರಾಜೀವ್ ಗಾಂಧಿ ಹೈದರಾಬಾದ್. ಡೈನಮಿಕ್ಸ್ ಎಂದರೆ ಏನು? ಡೈನಮಿಕ್ಸ್ ಮೀನ್ಸ್ ಆಪ್ಷನ್ 2 ಚಲನಶಾಸ್ತ್ರ. ಈ ಕೆಳಗಿನ ಯಾವ ರಾಜ್ಯಗಳು ಭಾರತದ ಸಪ್ತ ಸಹೋದರಿ ರಾಜ್ಯಗಳ ಪಟ್ಟಿಯಲ್ಲಿವೆ? ಉತ್ತರ ಆಪ್ಷನ್ 4 ಎ, ಸಿ, ಡಿ, ಇ. ಗಾರ್ಬನ್ ನೃತ್ಯ ರೂಪಕವು ಹೆಚ್ಚಾಗಿ ಇಲ್ಲಿ ಕಂಡುಬರುತ್ತದೆ? ಆಪ್ಷನ್ 3 ಗುಜರಾತ್.